ಅವರು ಒಪ್ಪಿಸಿ ಮಾಡಿಸ್ತೇನೆ, ಸ್ವಲ್ಪ ಕಾಲಾವಕಾಶ ಕೊಡಿ, ಈ ತೊಟ್ಟಿಲ್ ಹಾಕುವ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿದ್ದಾರೆ. ಇದೇ ರೀತಿ ಮೊದಲು ಸಹ ಬೇರೆಯವರು ಬಂದು ನಮಗೆ ಹೇಳಿ ನಮ್ಮನ್ನು 6 ತಿಂಗಳು ಏನು ಮಾತಾಡೋದಾಗೆ ಮಾಡಿದ್ರು. ಬಟ್ ಈ ಸಲ ಇದಕ್ಕೆ ಅವಕಾಶ ಇಲ್ಲ. ಈಗ ಅವರಾಗಿ ಬಂದು ಮದುವೆ ಮಾಡಿಸ್ತೇವೆ ಅಂತ ಹೇಳಿದಕ್ಕೆ ಇದನ್ನು ಈ ತೊಟ್ಟಿಲ್ ಹಾಕುವ ಕಾರ್ಯಕ್ರಮವನ್ನು ಫೆಬ್ರವರಿ 7ಕ್ಕೆ ಶಿಫ್ಟ್ ಮಾಡಿದ್ದೇವೆ. ಕಲ್ಲಡ್ಕದಲ್ಲೇ ನಡೀತು. ಈಗಾಗಲೇ ಅವ್ರು ಹೇಳಿದ್ದಾರೆ, ಮಾತುಕತೆಗೆ ಬರುವಾಗ ನಾನಾಗಲಿ ನಂಜುಂಡಿ ಆಗಲಿ ಅಥವಾ ನಮಿತನ ಜೊತೆ ಬೇರೆ ಯಾರೂ ಬರಬಾರ್ದು, ನಮಿತಾ ಮತ್ತೆ ಅವರ ಮಗಳು ಮಾತ್ರ ಬರಬೇಕು ಅಂತ ಹೇಳಿದ್ದಾರೆ. ಈಗ ನಾನು 24 ಜಾನ್ವರಿಗೆ ಮಗುವಿಗೆ ತೊಟ್ಟಿಲ್ ಹಾಕುವ ಕಾರ್ಯಕ್ರಮವನ್ನು ಕಲ್ಲಡ್ಕದಲ್ಲಿ ನಿಗದಿಪಡಿಸಿದ್ದೆ. ಈಗ ಕಾರ್ಯಕ್ರಮದಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಅದಕ್ಕಾಗಿ ನಾನು ಈ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾನು ಒಬ್ಬಳೇ ಇದ್ದೇನೆ ಪ್ರೆಸ್ಸಲ್ಲಿ. ಮೊನ್ನೆ ಸೋಮವಾರ ನಮಿತಾ ಅಂದರೆ ಸಂತ್ರಸ್ತೆಯ ತಾಯಿಗೆ ಕಾಲ್ ಮಾಡಿದ್ದಾರೆ ಮಧು ಆಚಾರ್ಯ ಅವರು ಅವರ ಒಕ್ಕೂಟದ ಅಧ್ಯಕ್ಷರು ಅಥವಾ ಏನೋ ಪದಾಧಿಕಾರಿ ಆಗಿದ್ದಾರೆ ಉಡುಪಿ ಜಿಲ್ಲೆಯ ಆಚಾರ್ಯ ಸಮುದಾಯದ. ಅವರು ಸಂಧಾನಕ್ಕೆ ಬಂದಿದ್ದಾರೆ. ಅವರು ಈಗಾಗಲೇ ಹುಡುಗನ ತಂದೆ ಹತ್ರ ಮಾತಾಡಿದ್ದೇನೆ ಅಂತ ಹೇಳಿದ್ದಾರೆ. ನಮಗೆ ಅವ್ರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೇನೆ ಇವತ್ತಿಲ್ಲಿ. ಆ ಪ್ರಕಾರ ಅವರು ಮದುವೆಗೆ ಒಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಮಧ್ವಾಚಾರ್ಯವರು ಒಪ್ಪಿಸಿ ಮಾಡಿಸ್ತೇನೆ, ಸ್ವಲ್ಪ ಕಾಲಾವಕಾಶ ಕೊಡಿ, ಈ ತೊಟ್ಟಿಲ್ ಹಾಕುವ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿದ್ದಾರೆ. ಇದೇ ರೀತಿ ಮೊದಲು ಸಹ ಬೇರೆಯವರು ಬಂದು ನಮಗೆ ಹೇಳಿ ನಮ್ಮನ್ನು 6 ತಿಂಗಳು ಏನು ಮಾತಾಡೋದಾಗೆ ಮಾಡಿದ್ರು. ಬಟ್ ಈ ಸಲ ಇದಕ್ಕೆ ಅವಕಾಶ ಇಲ್ಲ. ಅವರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆ ಹುಡುಗಿಗೆ ಒಂದು ಈ ತೊಟ್ಟಿಲ್ ಹಾಕುವ ಕಾರ್ಯಕ್ರಮದಿಂದ ತೊಂದರೆ ಆಗ್ತದೆ, ಅವನ ಮದುವೆ ಆಗುದಿಲ್ಲ ಅಂತ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಈಗ ಅವರಾಗಿ ಬಂದು ಮದುವೆ ಮಾಡಿಸ್ತೇವೆ ಅಂತ ಹೇಳಿದಕ್ಕೆ ಇದನ್ನು ಈ ತೊಟ್ಟಿಲ್ ಹಾಕುವ ಕಾರ್ಯಕ್ರಮವನ್ನು ಫೆಬ್ರವರಿ 7ಕ್ಕೆ ಶಿಫ್ಟ್ ಮಾಡಿದ್ದೇವೆ. ಕಲ್ಲಡ್ಕದಲ್ಲೇ ನಡೀತದೆ. ಒಂದು ವೇಳೆ ಅವನು ಜನವರಿ 31ರ ಒಳಗೆ ಮದುವೆ ಆಗಲಿಲ್ಲ ಅಂತಾದರೆ ಅವನಿಗೆ ಜನವರಿ 31ರವರೆಗೆ ಟೈಮ್ ಕೊಟ್ಟಿದ್ದೇವೆ. ಮತ್ತೆ ಅವ್ರದ್ದು ತುಂಬಾ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ. ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಗೂ ಯಾರು ಒಪ್ಪುದಿಲ್ಲ. ನಾವಿಷ್ಟೇ ಹೇಳ್ಕೊಳ್ಳೋದು, ಅವನು ಆ ಹುಡುಗಿಯನ್ನು ಮದುವೆ ಆಗಬೇಕು, ಅದು ಬಿಟ್ಟರೆ ಯಾವುದೂ ಇಲ್ಲ. ಈಗಾಗಲೇ ಅವ್ರು ಹೇಳಿದ್ದಾರೆ, ಮಾತುಕತೆಗೆ ಬರುವಾಗ ನಾನಾಗಲಿ ನಂಜುಂಡಿ ಆಗಲಿ ಅಥವಾ ನಮಿತನ ಜೊತೆ ಬೇರೆ ಯಾರೂ ಬರಬಾರ್ದು, ನಮಿತಾ ಮತ್ತೆ ಅವರ ಮಗಳು ಮಾತ್ರ ಬರಬೇಕು ಅಂತ ಹೇಳಿದ್ದಾರೆ. ಇದಕ್ಕೂ ಅವರು ಒಪ್ಪುದಿಲ್ಲ. ಯಾಕೆಂದ್ರೆ ಈಗಾಗಲೇ ಅಲ್ಲಿ ಹೋದ್ಮೇಲೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಮೊದಲು ಹೇಳಿದ್ದಾರೆ ಮಗುವನ್ನು ಆಶ್ರಮಕ್ಕೆ ಕೊಡಿ ಅಂತ ಹೇಳಿದ್ದಾರೆ. ಈಗಾಗಲೇ ನಂಜುಂಡಿಯವರು ಅವರ ಮನೆಗೆಲ್ಲ CC ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಅವರಿಗೆ ಜೀವ ಬೆದರಿಕೆಯೂ ಇತ್ತು. ಈ ನಿಟ್ಟಿನಲ್ಲಿ ಅವರು ಸಂಧಾನಕ್ಕೆ ಹೋಗುವಾಗ ಖಂಡಿತವಾಗಿ ನಾನಾಗ್ಲಿ ನಂಜುಂಡಿ ಸರ್ ಆಗ್ಲಿ ಹೋಗುದಿಲ್ಲ. ಯಾಕೆಂದ್ರೆ ಒಂದು ಹುಡುಗಿಯ ಬಾಳ್ವೆ ಸರಿ ಆಗ್ತದಂತಾದ್ರೆ ನಾವು ಹೋದ್ರೆ ಹಾಳಾಗ್ತದಂತಾದ್ರೆ ನಾವು ಹೋಗ್ಲಿಕ್ಕೆ ರೆಡಿ ಇಲ್ಲ, ನಾವು ಹೋಗುದೂ ಇಲ್ಲ. ಅವ್ರು ಒಳ್ಳೇದ್ರಲ್ಲಿ ಇರಬೇಕು. ಪೊಲೀಸ್ ಸ್ಟೇಷನ್ ಇದೆ, ಪುತ್ತೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಆಲ್ರೆಡಿ ಪ್ರಕರಣ ದಾಖಲಾಗಿದೆ. ಸಂಧಾನ ಏನು ಮಾಡ್ಬೇಕಿದ್ರು ಪುತ್ತೂರು ಸ್ಟೇಷನ್ ಅಲ್ಲಿ ಆಗ್ಬೇಕು. ಆ ತಾಯಿ ಮಗಳು ಮತ್ತೆ ಆ ಹುಡುಗನ ಮನೆಯವರು ಯಾರಿದ್ದಾರೆ ಅಲ್ಲಿ ಬಂದು ಮಾತಾಡಬಹುದು. ಪುತ್ತೂರು ಸ್ಟೇಷನ್ಗೆ ಹೋಗ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅಂತಾದ್ರೆ ಮಂಗಳೂರು ಪೊಲೀಸ್ ಕಮಿಷನರ್ ಹತ್ರ ಹೋಗಿ ಡೇಟ್ ಫಿಕ್ಸ್ ಮಾಡಿಕೊಂಡು ಮದುವೆ ಆಗ್ಲಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗ ಅವರು ವೆರಿ ಕ್ಲಿಯರ್ ಇದ್ದಾರೆ. ಈಗ ಮುನ್ನಷ್ಟೇ ಒಂದು ಸಂಭಾಷಣೆಯಲ್ಲಿ ಇವನ್ ಪುತ್ತೂರು ಶಾಸಕರು ಸಹ ಹೇಳಿದ್ದಾರೆ ಅವ್ರ ಮದುವೆಗೆ ಒಪ್ಪುದೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಇದು ಸೋಮವಾರ ಮತ್ತೆ ನಮ್ಮ ಹತ್ರ ಮದುವೆಗೆ ಒಪ್ಪಿದ್ದಾನೆ ಅಂತ ಹೇಳ್ಕೊಂಡು ಮಧು ಆಚಾರ್ಯ ಅವರು ಹೇಳ್ತಾ ಇದ್ದಾರೆ, ನಾನು ಮದುವೆ ಮಾಡಿಸ್ತೀನಿ ಅಂತಾನೂ ಹೇಳಿದ್ದಾರೆ. ಈಗ ಈ ಕಾನೂನು ಪ್ರಕ್ರಿಯೆ ಏನಿದೆ ಅದು ಅದರ ಪಾಡಿಗೆ ನಡೀತಾ ಹೋಗ್ತದೆ. ಯಾಕೆಂದ್ರೆ ಒಂದೊಂದ್ಸಲ ಇವರು ನಾಟಕನೂ ಮಾಡ್ತಾ ಇರ್ಬೋದು. ಯಾಕೆಂದ್ರೆ ಆ ಕೇಸಿಂದ ಹೊರಗೆ ಬರಲಿಕ್ಕೆ ಬೇಕಾಗಿ ಮೊದಲು ಸಹ ಅವರ ಕಂಡೀಷನ್ ಅದೇ ಇದ್ದದ್ದು. ಏನಂದ್ರೆ ಫಸ್ಟಿಗೆ ಮಗುವನ್ನು ಆಶ್ರಮಕ್ಕೆ ಕೊಡಬೇಕು, ಸೆಕೆಂಡ್ ಆಗಿ ಅವರು ಆ ಮಗು ಆ ಹುಡುಗನ ಮೇಲಿದ್ದ ಕೇಸ್ಗಳನ್ನೆಲ್ಲ ತೆಗಿಬೇಕು, ಮದುವೆ ಆಗಬೇಕು, ಡಿವೋರ್ಸ್ ಆಗಬೇಕು. ಇದಕ್ಕೆಲ್ಲ ಏನು ನ್ಯಾಯ ಇಲ್ಲ. ಫಸ್ಟಿಗೆ ಅವನು ಮದುವೆ ಆಗಲಿ, ಮದುವೆ ಆದ ಮೇಲೆ ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡಬೇಕು ಅವರು ಮಾಡ್ಕೊಳ್ಳಿ, ಇವರು ಮಾಡ್ಕೊಳ್ತಾರೆ. ಯಾಕೆಂದರೆ ಈ ಪ್ರಕರಣ ಏನಿದೆ ಇದು ಎಲ್ಲರಿಗೂ ಅವ್ರಿಗೆ ಮದುವೆ ಮಾಡಿಸೋದೊಂದು ಜವಾಬ್ದಾರಿ ಆಗಿದೆ. ಸಮಾಜಕ್ಕೆ ನಾವು ಒಂದು ಕೆಟ್ಟ ಮೆಸೇಜನ್ನು ಕೊಟ್ಟಿದ್ದೇವೆ, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಬಡವರು ಅಂತ ಹೇಳಿ, ಅದು ಒಂದು ಕಡೆ ಇದೆ. ಧರ್ಮ ಜಾತಿ ಅಂತ ಹೇಳ್ಕೊಂಡಿದ್ದವರು ಯಾರೂ ಹತ್ರ ಬರಲಿಲ್ಲ. ಸೊ ಇದಕ್ಕೆ ಒಂದು ಅಂತ್ಯ ಆಗಬೇಕು. ಅಂತ್ಯ ಏನಂದರೆ ಪ್ರಾಯಶ್ಚಿತ ಏನಂದರೆ ಇವರಿಬ್ಬರು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಈ ಸಮಾಜದಲ್ಲಿ ಏನಂದರೆ ಮದುವೆ. ಸೊ ಮೊದಲನೇದಾಗಿ ಮದುವೆ ಆಗಲಿ. ಮದುವೆ ಆದ ಮೇಲೆ ಕೋರ್ಟ್ ಇದೆ. ನಾಳೆ ಒಂದು ವರ್ಷ ಅಥವಾ 6 ತಿಂಗಳು, 2 ವರ್ಷ, 10 ವರ್ಷ ಆಗುವಾಗ ಅವರು ಸರಿ ಹೋಗುದಿಲ್ಲ ಅಂತಾದರೆ ಅವ್ರಿಗೆ ಡಿವೋರ್ಸ್ ತಗೊಳ್ಳುವಂಥದ್ದು ಆಪ್ಷನ್ ಇದೆ. ಈಗ ಮದುವೆ ಆಗದೆ ಅವರಿಬ್ಬರು ಒಂದಾಗದೆ ಅವರು ಬಾಳುವುದಿಲ್ಲ ಅಂತ ಹೇಳಿ ಹೇಗೆ ಹೇಳಲಿಕ್ಕೆ ಆಗ್ತದೆ? ಆಗುದಿಲ್ಲ.